ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಕೂಡ ನಮ್ಮ ಎಲ್ಲ ಒಂದು ಕ್ರಿಶ್ಚಿಯನ್ ಬಾಂಧವರಿಗೂ ಈಸ್ಟರ್ ಹಬ್ಬದ ಒಂದು ಶುಭಾಶಯಗಳನ್ನು, ಹಾರ್ದಿಕ ಹೃದಯ ತುಂಬಿದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ವೀಕ್ಷಕರೇ. ಸೊ ಗುಡ್ ಫ್ರೈಡೇನ ಕಳೆದು ಈಗಾಗಲೇ ಇವತ್ತಿನ ದಿನ ನೀವೆಲ್ಲರೂ ಕೂಡ ಈಸ್ಟರ್ನ ಆಚರಿಸ್ತಾ ಇದ್ದೀರಾ ಅಂದರೆ ಅವರಿಗೆಲ್ರಿಗೂ ಕೂಡ ಈಸ್ಟರ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ವೀಕ್ಷಕರೇ. ಹಾಗಾದರೆ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ನಮ್ಮ ಎಲ್ಲ ಮಹಿಳೆಯರು ಕಾತುರದಿಂದ ಕಾಯ್ತಾ ಇರುವಂತಹ ಗೃಹಲಕ್ಷ್ಮಿಯ ಬಗ್ಗೆ. ಸೊ ಗೃಹಲಕ್ಷ್ಮಿ ಹಣವು ಇನ್ನೂ 19ನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಹಾಗೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಹಾಗೆ ಯಾರೆಲ್ಲ ಲೈಕ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಹಾಗೆ ತುಂಬಾ ಕಮೆಂಟನ್ನು ಕಳಿಸ್ತಾ ಇದ್ದೀರಾ, ಅವರಿಗೂ ಕೂಡ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತೇನೆ. ನಿಮ್ಮ ಒಂದು ಕಮೆಂಟ್ ಆಗಿರಲಿ, ನಿಮ್ಮ ಒಂದು ಸಪೋರ್ಟ್ ಆಗಿರಲಿ, ನಿಮ್ಮ ಒಂದು ಲೈಕ್ ಆಗಿರಲಿ ನನಗೆ ತುಂಬಾ ಮುಖ್ಯ. ಸೊ ಈ ಒಂದು ಕಮೆಂಟಿಂದ ಆಗಿರಲಿ, ನಿಮ್ಮ ಒಂದು ಅನಿಸಿಕೆ ಹೇಗಿದೆ, ನಿಮ್ಮ ಒಂದು ನನ್ನ ಪ್ರಶ್ನೆಗಳಿಗಾಗಿರಲಿ, ನನ್ನ ಒಂದು ವೀಡಿಯೋಸ್ಗಳಲ್ಲಿ ನಿಮ್ಮ ಒಂದು ಉತ್ತರವೇನಿದೆ ಅದ್ರ ಬಗ್ಗೆ ನೀವು ಮಾತಾಡ್ತಿದ್ದೀರಾ, ಹಾಗಿದ್ರೆ ನನಗೂ ಕೂಡ ತುಂಬಾ ಖುಷಿ ಅಂತ ಹೇಳ್ತೇನೆ. ಸೊ ಹೀಗೇ ಕಮೆಂಟ್ ಹಾಗೂ ಸಪೋರ್ಟ್, ಸಬ್ಸ್ಕ್ರಿಪ್ಷನ್ ಇರಲಿ ಅಂತ ಹೇಳ್ತೇನೆ. ಸೊ ವೀಕ್ಷಕರೇ, ಇವತ್ತಿನೊಂದು ವಿಡಿಯೋ ಅಂದರೆ ನೇರವಾಗಿ ಟಾಪಿಕ್ಗೆ ಹೋಗೋಣ. ಸೊ ಗೃಹಲಕ್ಷ್ಮಿ ಹಣದ ಬಗ್ಗೆ. ಸೊ ಈಗಾಗಲೇ ನಿಮಗೆಲ್ರಿಗೂ 16, 17, 18ನೇ ಕಂತು ಹಣ ಬಂದಿದೆ ವೀಕ್ಷಕರೇ. ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ನೋಡಿದೆ. ಸೊ 14ನೇ ಕಂತಿನಿಂದನೇ ಹಣವೂ ಬಂದಿಲ್ಲ ಅಂದರೆ ಇದಕ್ಕೆ ತಕ್ಕದಂಥ ಕಾರಣವಿದೆ ವೀಕ್ಷಕರೇ. ಸೊ ನೀವು ಎಲ್ಲಾದರೂ BPL ಕಾರ್ಡ್ನ APL ಕಾರ್ಡ್ಗೆ ಮಾಡಿದ್ದೀರಾ, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನೀವು ಚಿಂತಿಸಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಏನೋ ಒಂದು ನಡೀತಾ ಇದೆ. ಬಿಕಾಸ್ 14ನೇ ಕಂತು ತನಕ ನಿಮಗೆ ಹಣ ಬಂದಿದೆ, ಅಲ್ಲಿಂದ ನಿಮಗೆ ಬಂದಿಲ್ಲ ಅಂದರೆ ನೀವು ಒಂದ್ಸಗೆ ನೀವು ಹೋಗಿ ತಕ್ಕದಂಥ ಆಫೀಸ್ಗೆ ಹೋಗಿ ಅಲ್ಲಿ ಹೋಗಿ ನೀವು ಕೇಳಬೇಕಾಗುತ್ತೆ, ನನಗೆ ಈ ಒಂದು ಹಣ ಬರಲಿಲ್ಲ, ಯಾಕೆ ಬರಲಿಲ್ಲ, ಏನಾಯಿತು ಅನ್ನೋದ್ರ ಬಗ್ಗೆ ನೀವು ಕೇಳಲೇಬೇಕಾಗುತ್ತೆ. ಸಡನ್ ಸ್ಟಾಪ್ ಆಗೋಗೆ ಇಲ್ಲ. ಇನ್ನು ನಾನು ಹೇಳಿದ್ದೆ 2 ಲಕ್ಷ ಮಹಿಳೆಯರಿಗೆ ಈ ಒಂದು ಹಣವು ಬರೋದಿಲ್ಲ, ಅಥವಾ ನೀವು ನಿಮ್ಮದೇ ಆಗಿ ಸ್ವಯಂ ಪ್ರೇರಿತರಾಗಿ ಹೋಗಿ ನಮಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬೇಡ, ನಾವು ಆ ಒಂದು BPL ಕಾರ್ಡ್ ಆಗಿರಲಿ ಅಥವಾ APL ಕಾರ್ಡ್ ಆಗಿರಲಿ, ಆ ಒಂದು ಯಾವುದೇ ಕಾರ್ಡ್ ಆಗಿದ್ರೂ ನಮಗೆ ಈ ಒಂದು ಹಣ ಬೇಡ, ನಾವು ಆ ಒಂದು ಹಣವಿಲ್ಲದಿದ್ದರೂ ನಮ್ಮ ಜೀವನವನ್ನು ಸರಾಗವಾಗಿ ಸಾಗಿಸ್ತೇವೆ ಅಂತೆಲ್ಲ ನಿಮಗೆ ಸ್ವತಃ ಬರೆದು ಕೊಡ್ಬೋದು ಅಂತ ನಾನು ಹೇಳಿದ್ದೆ. ಸೊ ನೀವು ಹಾಗೇನಾದರೂ ಕಾರ್ಡ್ ಆಗಿದೆಯಾ ಅಥವಾ ಏನಾದರೂ ಕ್ಯಾನ್ಸಲೇಷನ್ ಆಗಿದೆಯಾ ನಿಮ್ಮ BPL ಕಾರ್ಡ್, ಅದನ್ನೆಲ್ಲವೂ ಕೂಡ ನೀವು ಒಂದ್ಸಲ ತ್ವರಿತವಾಗಿ ನೀವು ನೋಡ್ಕೋಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ನಿಮಗೆ 14ನೇ ಫಸ್ಟಿಂದನೇ ಈ ಒಂದು ಹಣ ಬಂದಿಲ್ಲ ಅಂದರೆ ಇಟ್ಸ್ ಓಕೆ, ದಟ್ಸ್ ಓಕೆ, ಫೈನ್, ನಿಮ್ಮ ಕಾರ್ಡ್ ಇನ್ನೂ ಕೂಡ ಅಪ್ರೂವ್ ಆಗಿಲ್ಲ ಅಂತ ಅನ್ಕೋಬೋದು. ಆದರೆ 14ನೇ ಕಂತು ತನಕ ಬಂದಿದೆ ಹಣ, ಮತ್ತೆ ಇನ್ನು 14ನೇ ಕಂತಿನಿಂದ ಹಣ ಬರಲಿಲ್ಲ ಅಂತ ಹೇಳಿದ್ರೆ ಈಗಾಗಲೇ 18ನೇ ಕಂತಿನ ತನಕ ಎಲ್ರಿಗೂ ಕೂಡ ಭಾಗಶಃ ಎಲ್ರಿಗೂ ಕೂಡ ಈ ಒಂದು ಹಣ ಜಮಾ ಆಗಿದೆ. ಇನ್ನು 19ನೇ ಕಂತಿನ ಹಣ ಈ ಒಂದು ಮಂತ್ ಎಂಡ್ ಅಥವಾ ಮೇ ಫಸ್ಟ್ ವೀಕ್ ಒಳಗಡೆ ಈ ಒಂದು 19ನೇ ಕಂತಿನ ಹಣ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಎಲ್ಲರ ಖಾತೆಗೆ ಜಮಾ ಆಗಲಿದೆ. ಹಾಗಿದ್ದಲ್ಲಿ ಯಾರಿಗಾದರೂ ಈ ಒಂದು ಹಣ ಬರಲಿಲ್ಲ ಅಂತ ಇದ್ದರೆ ಖಂಡಿತವಾಗಿಯೂ ನೀವು ಅದ್ರ ಬಗ್ಗೆ ಚೆಕ್ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಅಥವಾ ಈ ಒಂದು ಹಣ ನಿಮ್ಮ ಪೋಸ್ಟ್ ಆಫೀಸಲ್ಲಿ ಈಗ 14, 15, 16ನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಅವರೊಂದ್ಸಲ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಾದರೂ ಬ್ಲಾಕ್ ಆಗಿದೆಯಾ ಅಥವಾ ಚೆಕ್ ಬ್ಲಾಕ್ ಆಗಿದೆಯಾ ಅಥವಾ ಏನಾದರೂ ಆಗಿದೆಯಾ ಅಂತ ಅದ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಇನ್ನು ಪೋಸ್ಟ್ ಆಫೀಸಲ್ಲಿ ಆದರೆ ಅಲ್ಲಿ ಏನಾದರೂ ವಹಿವಾಟು ನಡೀತಾ ಇದೆಯಾ ಅಥವಾ ನಿಮ್ಮ ಪೋಸ್ಟ್ ಆಫೀಸ್ಗೆ ಹಣ ಬರಲಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ. ತ್ವರಿತವಾಗಿ ಕೂಡಲೇ ಹೋಗಿ ಅದ್ರ ಬಗ್ಗೆ ಒಂದ್ಸಲ ಅನ್ವೇಷಿಸಿ ಅಂತ ಹೇಳ್ತೇನೆ. ಯಾಕೆ ಹಣ ಬರ್ತಿಲ್ಲ, ಅಥವಾ ಬೇರೆ ಒಂದು ಹಣವನ್ನು ಯಾರ ಕೈಯಿಂದಾದರೂ ನೀವೇ ಸ್ವತಃ ಹಣ ಹಾಕಿ ಆ ಹಣ ಅಲ್ಲಿ ಒಂದು ಹಣ ಅಲ್ಲಿ ವಹಿವಾಟಿನ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ಏನಾದರೂ ಅಲ್ಲಿ ಮಿಸ್ಟೇಕ್ಸ್ ಆಗದಿದ್ದರೆ ನಿಮಗೆ ಹಣ ಬಂದೇ ಬರುತ್ತೆ. ಸೊ ಏನೋ ಒಂದು ಮಿಸ್ಟೇಕ್ಸ್ ಆಗಿದೆ ಅಂತಲೇ ಅದರ ಅರ್ಥ. ನಿಮಗೆ 14ನೇ ಕಂತಿನ ತನಕ ಹಣ ಬಂದಿದೆ ಅಂದರೆ ಏನಾದರೂ ಒಂದು ಮಿಸ್ಟೇಕ್ಸ್ ಆಗಿರಲೇಬೇಕು. ಸೊ ನಿಮಗೆ ಸಡನ್ನಾಗಿ ಹಣ ಯಾವುದೇ ರೀತಿಯಲ್ಲಿ ಕಟ್ಟಾಗೋದಿಲ್ಲ, ಓಕೆನಾ. ಸೊ ನೀವು ಹೋಗಿ ಬ್ಯಾಂಕಲ್ಲಿ ಅಥವಾ ನಿಮಗೇನು ಪೋಸ್ಟ್ ಆಫೀಸಲ್ಲಿ ಬರ್ತಿದ್ರೆ ಖಂಡಿತವಾಗೂ ಪೋಸ್ಟ್ ಆಫೀಸ್ನಲ್ಲಿ ಯಾರಿಗೆಲ್ಲ ಹಣ ಬರುತ್ತೋ ಅವರೆಲ್ಲರೂ ಕೂಡ ಒಂದ್ಸಲ ಸ್ವಲ್ಪ ಎಚ್ಚರ ವಹಿಸಿ ನಿಮ್ಮ ಹಣವನ್ನು ತಗೊಳ್ಳಿ ಅಂತ ಹೇಳ್ತಿದ್ದೆ. ತುಂಬ ಸ್ಕ್ಯಾಮ್ಗಳ ಬಗ್ಗೆ ಕೂಡ ನಾನು ನಿಮಗೆ ಹೇಳಿದ್ದೆ. ಸೊ ತುಂಬ ಎಚ್ಚರ ವಹಿಸಿ ಅಂತ ಹೇಳ್ತೇನೆ. ಸೊ ಹೋಗಿ ನೀವು ಏನಾದರೂ ಅಲ್ಲಿ ಸ್ಕ್ಯಾಮ್ ನಡೀತಾ ಇದ್ದರೆ ಅಥವಾ ನಿಮ್ಮ ಒಂದು ಹೆಬ್ಬೆಟ್ಟು ಏನಿದೆ ಅದನ್ನ ತುಂಬ ಸಲ ಹಾಕಿಸ್ಕೊಂಡಿದ್ರೆ ಕೂಡ ನಿಮಗೆ ಹಣ ಬರೋದಿಲ್ಲ. ಹಣವನ್ನು ಅವರ ಪಾಲಿಗೆ ಮಾಡ್ಕೋಬೋದು, ಓಕೆನಾ. ಸೊ ನೀವೇನು ಮಾಡಬೇಕು, ಚೆಕ್ ಮಾಡಬೇಕಾಗುತ್ತೆ, ಸುಮ್ಮನೆ ಕೂತ್ಕೋಬೇಡಿ. ಎಷ್ಟು 14ನೇ ಕಂತು ಅಂದರೆ ಎಷ್ಟು ಹಣ ನಿಮಗೆ ಸಿಕ್ಕಲಿಲ್ಲ ಅಲ್ವಾ.
ಸೊ ಏನೋ ಒಂದು ರೀಸನ್ ಇರ್ಬೋದು. ಸೊ ನೀವು ನೋಡಲೇಬೇಕು. ಬ್ಯಾಂಕಿಗೆ ಹೋಗಿ, ಫಸ್ಟ್ ಆಫ್ ಆಲ್ ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ಒಂದನೇದು ಬ್ಯಾಂಕಿಗೆ ಹೋಗಿ ನಿಮ್ಮ ಹಣವನ್ನು ಬಂದಿದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ನೀವೇ ಸ್ವತಃ ಹಣ ಹಾಕಿ ವಹಿವಾಟು ನಡೀತಾ ಇದೆಯಾ ಅಂತ ಅದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಎರಡನೇದು, ಪೋಸ್ಟ್ ಆಫೀಸಲ್ಲಿ ಹಣ ಬರ್ತಾ ಇದ್ದವರು ಕೂಡ ಅಲ್ಲೂ ಕೂಡ ಹೋಗಿ ಒಂದ್ಸಲ ಆ ಒಂದು ವಹಿವಾಟು ನಡೀತಿದೆಯಾ ಅಥವಾ ಬ್ಲಾಕ್ ಆಗಿದೆಯಾ ನಿಮ್ಮ ಅಕೌಂಟ್ ಅನ್ನೋದ್ರ ಬಗ್ಗೆ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಓಕೆನಾ? ಅಥವಾ ಇನ್ನೂ ಏನಾದರೂ ನೀವು ಸ್ವಯಂವಾಗಿ ಎಲ್ಲೂ ಕೂಡ ಬರೆದು ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ತಲೆ ಇರಬೇಕು. ಇನ್ನು 2 ಲಕ್ಷ ಮಹಿಳೆಯರಿಗೆ ಕೂಡ APL ಕಾರ್ಡ್ದಾರರಿಗೆ ಇನ್ನು ಮುಂದೆ ಕ್ಯಾನ್ಸಲ್ ಆಗುತ್ತೆ ಹಣ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಬೇರೆ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ಈ ಒಂದು 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಒಂದು ಮೇ ಫಸ್ಟ್ ವೀಕ್ ಒಳಗಡೆ ನಿಮ್ಮೆಲ್ಲರ ಖಾತೆಗೆ ಈ ಒಂದು ಹಣ ಬರುತ್ತೆ. ಓಕೆನಾ? ಸೊ ಯಾರು ಕೂಡ ಗಾಬರಿ ಆಗಬೇಡಿ, ಹಣ ಬಂದೇ ಬರುತ್ತೆ ಅಂತ ನಾನು ಹೇಳ್ತೇನೆ. ಸೊ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ರೀಸನ್ ಆಗಿದೆ. ಓಕೆನಾ? ಸೊ ವೀಕ್ಷಕರೇ, ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ಈ ಒಂದು ಹಣ ಬಂದಿಲ್ಲ ಅಂದರೆ ಖಂಡಿತವಾಗಿಯೂ ಹೋಗಿ ನಾನು ಹೇಳಿದ ಈ ವಿಷಯಗಳನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.